ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವಿಲ್ಲಿ ಸೇರಿರ್ತಕ್ಕಂಥದ್ದು ನಮ್ಮ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್, ಅಕೌಂಟೆನ್ಸಿಯ ಮೊದಲನೆಯ ಚಾಪ್ಟರಿನ ಸಮರಿಗಾಗಿ. ಸೊ ಇಂಪಾರ್ಟೆಂಟ್ ಒಂದಷ್ಟು ಕ್ವೆಶ್ಚನ್ ಬ್ಯಾಂಕ್ ಕ್ವೆಶ್ಚನ್ಗಳನ್ನ ತಗೊಂಡಿದ್ದೇನೆ. ಆ ಕ್ವೆಶ್ಚನ್ ಬ್ಯಾಂಕ್ ಕ್ವೆಶ್ಚನ್ಗಳನ್ನ ಸಾಲ್ವ್ ಮಾಡೋಣ. ಹೀಗೆ ಹಲವಾರು ಅಕೌಂಟೆನ್ಸಿಯ ಸಮರಿ ಕ್ವೆಶ್ಚನ್ ಬ್ಯಾಂಕ್ ಕ್ವೆಶ್ಚನ್ಗಳ ವಿಡಿಯೋಗಳನ್ನ ನೋಡ್ಲಿಕ್ಕೆ ಈಗಲೇ PUC at ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನ ಲೈಕ್ ಅಂಡ್ ಶೇರ್ ಮಾಡಿ. ಹಾಗಾದ್ರೆ ಇನ್ಯಾವುದೇ ತಡ ಮಾಡದ ಹಾಗೆ ಮೊದಲನೆಯ ಪ್ರಶ್ನೆಯನ್ನ ನೋಡೋಣ. ಸೊ ಅವನು ಹೇಳ್ತಾ ಇದ್ದಾನೆ, ಶ್ರೇಷ್ಠ ಅಂಡ್ ಜ್ಯೇಷ್ಠ ಕಮೆನ್ಸ್ಡ್ ಬಿಸ್ನೆಸ್ ಇನ್ ಅ ಪಾರ್ಟ್ನರ್ಶಿಪ್ ಆನ್ 1/4/2023 with a capital of 4 lakh 3 lakh respectively, agreed to share the profits and losses 3:2 for the year ending. They earned profits of 66,000 ಬಿಫೋರ್ ಅಲವಿಂಗ್. ಸೊ ನಮಗೊಂದು 4 ಅಡ್ಜಸ್ಟ್ಮೆಂಟ್ಗಳನ್ನ ಕೊಟ್ಟಿದ್ದಾನೆ. ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಹೇಳ್ತಾ ಇದ್ದಾನೆ. ಯಾವುದೇ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟು ನಾಮಿನಲ್ ಅಕೌಂಟ್ ಆಗುತ್ತೆ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಅನ್ನೋ ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ಈ ಟಾಪಿಕ್ ಅನ್ನ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳಲು ನಮ್ಮ PUC at ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿರುವಂತಹ ಒನ್ ಶಾರ್ಟ್ ವಿಡಿಯೋವನ್ನ ವೀಕ್ಷಣೆ ಮಾಡಿ. ಈ ಟಾಪಿಕ್ ನ ಮೇಲೆ ಹಲವಾರು ಪ್ರಾಬ್ಲಮ್ಗಳನ್ನ ನಾನು ಸಾಲ್ವ್ ಮಾಡಿದ್ದೀನಿ. ಹಾಗಾದ್ರೆ ಇದನ್ನ ಎಂಟ್ರಿ ಮಾಡ್ಕೊಳ್ಳೋಣ. ಸೊ ಮೊದಲನೆಯದಾಗಿ ಅವನ್ಗೆ 66,000 ಪ್ರಾಫಿಟ್ ಆಗಿದೆ. ಯಾವುದೇ ಪ್ರಾಫಿಟ್ ಅನ್ನ ಕ್ರೆಡಿಟ್ ಸೈಡ್ ಬರೀತೇವೆ. ಸೊ ಬರೆದು ಬಿಡೋಣ. ಡೆಬಿಟ್ ಟು ವಿನಿಂದ ರೆಪ್ರೆಸೆಂಟ್ ಆದ್ರೆ ಕ್ರೆಡಿಟ್ ಬೈ ನಿಂದ ರೆಪ್ರೆಸೆಂಟ್ ಆಗತ್ತೆ. ಸೊ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಇಲ್ಲಿ ನೆಟ್ ಪ್ರಾಫಿಟ್ ಅನ್ನ ಬರೀತಾ ಇದ್ದೇವೆ 66,000. ನೆಕ್ಸ್ಟ್ ನೋಡೋದಾದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5% ಪರ್ ಆನಮ್ ಅಂತ ಇದೆ. ಯಾವುದೇ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಿಸ್ನೆಸ್ಸಿಗೆ ಲಾಸ್ ಅಥವಾ ಎಕ್ಸ್ಪೆನ್ಸ್ ಆಗತ್ತೆ. ಡೆಬಿಟ್ ಸೈಡಿನಲ್ಲಿ ಬರಿಬೇಕು. ಸೊ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಆ 2 ಪಾರ್ಟ್ನರ್ಗಳು ಶ್ರೇಷ್ಠ ಮತ್ತು ಜ್ಯೇಷ್ಠ. ಅವರ ಕ್ಯಾಪಿಟಲ್ ಎಷ್ಟಿದೆ? 4 ಲಕ್ಷ 3 ಲಕ್ಷ ಇದೆ. ಸೊ 4 ಲಕ್ಷ ಇಂಟು 5%. ಅದೇ ರೀತಿಯಲ್ಲಿ 3 ಲಕ್ಷ ಇಂಟು 5%. ಸೊ ಲೆಕ್ಕ ಹಾಕೋಣ. 4 ಲಕ್ಷ ಇಂಟು 5% ಅಂದ್ರೆ 20,000. 3 ಲಕ್ಷ ಇಂಟು 5% ಅಂದ್ರೆ 15,000 ಎಂಟ್ರಿಯನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಅವನು ಹೇಳ್ತಾ ಇದ್ದಾನೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಶ್ರೇಷ್ಠ 2,000, ಜ್ಯೇಷ್ಠ 1,500. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಲಾಭವಾಗತ್ತೆ. ಕ್ರೆಡಿಟ್ ಸೈಡಿನಲ್ಲಿ ಬರ್ಕೊಳ್ಬೇಕು. ಸೊ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಇಬ್ಬರಿದ್ದಾರೆ, ಒಂದು ಶ್ರೇಷ್ಠ ಮತ್ತೊಂದು ಜ್ಯೇಷ್ಠ. ಶ್ರೇಷ್ಠಾಳಿಗೆ 2,000 ಆದ್ರೆ ಜ್ಯೇಷ್ಠಾಳಿಗೆ 1,500 ರೂಪಾಯಿ ಆಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಇಯರ್ಲಿ ಸ್ಯಾಲರಿ ಶ್ರೇಷ್ಠ 6,000, ಕಮಿಷನ್ ಜ್ಯೇಷ್ಠ 4,000. ಸ್ಯಾಲರಿ ಕಮಿಷನ್ ಎರಡೂ ಕೂಡ ಎಕ್ಸ್ಪೆನ್ಸ್ ಆಗತ್ತೆ. ಸೊ ಟು ಸ್ಯಾಲರಿ, ಅದಾದ ಮೇಲೆ ಟು ಕಮಿಷನ್. ಸೊ ಎಷ್ಟು ಸ್ಯಾಲರಿ ಮತ್ತು ಕಮಿಷನ್ ಇದೆ, ಯಾರಿಗಿದೆ ನೋಡೋಣ. ಶ್ರೇಷ್ಠ ಸ್ಯಾಲರಿ 6,000, ಜ್ಯೇಷ್ಠ ಕಮಿಷನ್ 4,000. ಶ್ರೇಷ್ಠ ಜ್ಯೇಷ್ಠ ಇದು 6,000 ಆದ್ರೆ ನಮ್ಮ ಕಮಿಷನ್ 4,000 ಆಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಡ್ಯೂರಿಂಗ್ ದ ಇಯರ್ ದೇರ್ ಡ್ರಾಯಿಂಗ್ಸ್ 40,000 30,000. ಇದರ ಇಂಟ್ರೆಸ್ಟ್ ಆಲ್ರೆಡಿ ಕೊಟ್ಟಿರುವ ಕಾರಣ ಮತ್ತೆ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. 3:2 ನಾವು ಶೇರ್ ಮಾಡಬೇಕಾಗತ್ತೆ ಪ್ರಾಫಿಟ್ಸ್ ಅನ್ನ. ಸೊ ಮೊದಲಿಗೆ ಯಾವ ಸೈಡಲ್ಲಿ ದೊಡ್ಡ ಅಮೌಂಟ್ ಇದೆ ಚೆಕ್ ಮಾಡ್ಕೊಳ್ಳಿ. ಸೊ 68,500, 69,500,
69,500. ಸೊ 69,500 ಮೈನಸ್ 20,000, 15,000 ಮತ್ತು 6,000, 4,000, 24,500 ಆಯಿತು. ಸೊ ಈ 24,500 ನಮ್ಮ ಇಬ್ರು ಪಾರ್ಟ್ನರ್ಸ್ ಹಂಚ್ಕೊಳ್ತಾರೆ. ಸೊ 2 ಪಾರ್ಟ್ನರ್ಸ್, ಕ್ಯಾಪಿಟಲ್ ಅಕೌಂಟ್ ಶ್ರೇಷ್ಠ ಮತ್ತು ಜ್ಯೇಷ್ಠ. ನಾನು ಹೇಳಿದ ಹಾಗೆ 3:2 ಇದೆ, ಅಂದರೆ 3/5 ಶ್ರೇಷ್ಠಾಳಿಗೆ, 2/5 ಜ್ಯೇಷ್ಠಾಳಿಗೆ. ಸೊ 24,500 ಇಂಟು 3/5, 14,700 ಶ್ರೇಷ್ಠಾಗೆ ಆದರೆ 24,500 ಇಂಟು 2/5, 9,800 ನಮ್ಮ ಜ್ಯೇಷ್ಠಾಳಿಗೆ ಆಗತ್ತೆ. ಎಷ್ಟು ಈಸಿ. ಈ ಟಾಪಿಕ್ಕಿನ ಮೇಲೆ ಮತ್ತಷ್ಟು ಪ್ರಾಬ್ಲಮ್ಗಳನ್ನ ಮಾಡಬೇಕು ಅಂದ್ರೆ ಈಗಲೇ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಮೋರ್ ಪ್ರಾಬ್ಲಮ್ಸ್ ಅಂತ ಟೈಪ್ ಮಾಡಿ ಮತ್ತಷ್ಟು ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ತರ್ತೇನೆ. ಹಾಗಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡುವಂತಹ ಸಮಯ. ನಮ್ಮ 2ನೆಯ ಪ್ರಾಬ್ಲಮ್ ಅಲ್ಲಿ ಅವನು ಹೇಳ್ತಾ ಇದ್ದಾನೆ, ಯಶಸ್ವಿ ಅಂಡ್ ತಪಸ್ವಿ ಆರ್ ಪಾರ್ಟ್ನರ್ಸ್ ಡ್ಯೂರಿಂಗ್ ದ ಇಯರ್ ಆನ್ 31st March 2024. ಯಶಸ್ವಿ ಅನ್ನುವಂತಹ ವ್ಯಕ್ತಿ ಈ ಫಾಲೋವಿಂಗ್ ಡ್ರಾಯಿಂಗ್ಸ್ ಅನ್ನ ಮಾಡಿದ್ದಾರೆ. ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ಪ್ರಾಡಕ್ಟ್ ಮೆಥಡ್ ಅಲ್ಲಿ ಕ್ಯಾಲ್ಕ್ಯುಲೇಟ್ ಮಾಡಬೇಕು. ಸಾಮಾನ್ಯವಾಗಿ ಅಮೌಂಟ್ಗಳ ವೇರಿಯೇಷನ್ ಆಗ್ತಾ ಇದ್ರೆ ಪ್ರಾಡಕ್ಟ್ ಮೆಥಡ್ ಅಲ್ಲೇ ಕ್ಯಾಲ್ಕ್ಯುಲೇಷನ್ ಮಾಡಲಿಕ್ಕೆ ಸಾಧ್ಯ. ಯಾವಾಗ ನಮ್ಮ ಡ್ರಾಯಿಂಗ್ಸ್ ಅಮೌಂಟ್ ಏನಿ 5,000, 10,000, 15,000 ಇದೆ, ಯಾವಾಗ ಆ ಡ್ರಾಯಿಂಗ್ಸ್ ಅಮೌಂಟ್ ಯೂನಿಫಾರ್ಮ್ ಆಗಿರುತ್ತೆ, 1,000 ಎಲ್ಲ ಮಂತು, 2,000 ಎಲ್ಲ ಮಂತು ಯೂನಿಫಾರ್ಮ್ ಆಗಿ ಬರುತ್ತೆ, ಅಂತಹ ಸಂದರ್ಭದಲ್ಲಿ ನಾವು ಪ್ರಾಡಕ್ಟ್ ಮೆಥಡ್ ಅಥವಾ ಆವರೇಜ್ ಪೀರಿಯಡ್ ಅಥವಾ ಅದನ್ನ ಶಾರ್ಟ್ ಕಟ್ ಅಂತ ಕೂಡ ಕರೀತಾರೆ, ಈ ಎರಡೂ ಮೆಥಡ್ಗಳಲ್ಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ಸೊ ಈಗ ನಮ್ಮ ಯಶಸ್ವಿಯ ಕ್ಯಾಲ್ಕ್ಯುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ಮಾಡೋಣ. ಸಿಂಪಲ್ ಪ್ರಾಡಕ್ಟ್ ಮೆಥಡ್ ಕೇಳಿರುವ ಕಾರಣ ನಮ್ಮ ಫಾರ್ಮುಲಾ ಏನಾಗತ್ತೆ, ಟೋಟಲ್ ಪ್ರಾಡಕ್ಟ್ ಇಂಟು ಪರ್ಸೆಂಟೇಜ್ ಇಂಟು 1/12 ನಮ್ಮ ಫಾರ್ಮುಲಾ ಆಗತ್ತೆ. ಸೊ ಫಸ್ಟ್ ಡೇಟಾವನ್ನ ಎಂಟ್ರಿ ಮಾಡ್ಕೊಳ್ಳೋಣ, ಪರ್ಟಿಕ್ಯುಲರ್ಸ್ ಹಾಕೊಳ್ಳೋಣ. ಸೊ 1st August 2023, 31st December 23, ನೆಕ್ಸ್ಟ್ 31st March 24. ಸೊ ಈ 3 ಡೇಟ್ಗಳನ್ನ ಕೊಟ್ಟಿದ್ದಾನೆ. ನೆಕ್ಸ್ಟ್ ನಾವು ಡ್ರಾಯಿಂಗ್ಸ್ ಅನ್ನ ನೋಡೋದಾದ್ರೆ 5,000 ಮೊದಲನೆಯದ್ದು, 10,000 ಎರಡನೆಯದ್ದು, 15,000 ಮೂರನೆಯದ್ದಾಗತ್ತೆ. ಅವನು ಏನನ್ನೇ ಕೂಡ ಕೊಟ್ಟಿರಲಿ, ಟೋಟಲ್ ಮಾಡುವಂತಹ ಅಭ್ಯಾಸವನ್ನ ಯಾವಾಗಲೂ ಕೂಡ ಇಟ್ಕೊಳ್ಳಿ. ಇಟ್ ಈಸ್ ವೆರಿ ಕ್ಲಿಯರ್, ನಮ್ಮ ಫೈನಾನ್ಷಿಯಲ್ ಇಯರ್ ಎಂಡ್ ಆಗೋದೆ 31st ಮಾರ್ಚಿಗೆ. ಓಕೆ, 1st August ನಿಂದ 31st ಮಾರ್ಚಿನ ತನಕ ಎಷ್ಟು ತಿಂಗಳಿದೆ? ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, 8 ತಿಂಗಳಿದೆ. ಬರ್ಕೊಳ್ಳೋಣ. 31st ಡಿಸೆಂಬರ್ ನಿಂದ 31st ಮಾರ್ಚಿಗೆ ಜಾನ್, ಫೆಬ್, ಮಾರ್ಚ್ 3 ತಿಂಗಳಿದೆ. 31st ಮಾರ್ಚ್ ನಿಂದ 31st ಮಾರ್ಚಿಗೆ 0 ತಿಂಗಳಿದೆ. ಬರ್ಕೊಳ್ಳೋಷ್ಟಿಲ್ಲ. ಸೊ 5 8s 40,000 rupees ಆಯಿತು. 10 3s 30,000 rupees ಆಯಿತು. 15 zeros 0 ಆಯಿತು. ಸೊ ಈಗ ಟೋಟಲ್ ಅನ್ನ ಬರೆಯೋಣ. ಇಲ್ಲಿ 30,000, ಇಲ್ಲಿ 11, ಇಲ್ಲಿ 40 + 30 70,000 ಆಯಿತು. ಸೊ ಈಗ ಸಿಂಪಲ್ ಲಾಜಿಕ್. ಸೊ 70,000 ನಮ್ಮ ಟೋಟಲ್ ಪ್ರಾಡಕ್ಟ್. ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾನೆ? 12% ಕೊಟ್ಟಿದ್ದಾನೆ. ಇಂಟು 1/12. ಅಲ್ಲಿಗೆ ನಮ್ಮ ಉತ್ತರ 70,000 ಇಂಟು 12% ಇಂಟು 1/12, 700 ರೂಪಾಯಿ ನಮ್ಮ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಎಷ್ಟು ಈಸಿ. ಎಸ್ ಮಕ್ಕಳೇ, ಹೀಗೆ ಹಲವಾರು ಪ್ರಾಬ್ಲಮ್ಗಳನ್ನ ನಾನು ನಿಮ್ಮ ಮುಂದೆ ತರಬೇಕು ಅಂದ್ರೆ ಮೋರ್ ಪ್ರಾಬ್ಲಮ್ಸ್ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ಹಾಕಿ.
ಖಂಡಿತ ಮತ್ತಷ್ಟು ಅಕೌಂಟಿಂಗ್ ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ತರ್ತೇನೆ. ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡೋದಾದ್ರೆ ಅವನು ಹೇಳ್ತಾ ಇದ್ದಾನೆ, ಮೂರ್ತಿ ಅಂಡ್ ಪಾಟೀಲ್ ಆರ್ ಪಾರ್ಟ್ನರ್ಸ್ ಇನ್ ಅ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ 3:2. ಮೂರ್ತಿ ವಿತ್ಡ್ರಾಸ್ 4,000 ಕ್ವಾರ್ಟರ್ಲಿ. ಸೊ ಇಲ್ಲಿ ಅವನು ನಮಗೆ ಕ್ವಾರ್ಟರ್ಲಿ ಅಂತ ಹೇಳ್ತಾ ಇರುವಂತ ಕಾರಣ ಮೊದಲಿಗೆ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್, ಅದ ನಂತರ ಎಂಡ್ ಆಫ್ ಈಚ್ ಕ್ವಾರ್ಟರ್ ಅಂತ ಕೇಳ್ತಾ ಇದ್ದಾನೆ. ಸೊ ಫಸ್ಟ್ ಲೆಟ್ ಅಸ್ ಡೂ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್. ಸೊ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಅಂತ ಹೇಳಿದ್ರೆ ಫಸ್ಟ್ ನಾನು ನನ್ನ ಮಂತ್ಗಳನ್ನು ಸ್ಪೆಸಿಫೈ ಮಾಡ್ಕೊಳ್ತೇನೆ. ಏನದು? 1st ಏಪ್ರಿಲ್, 1st ಮೇ, 1st ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ಯುವರಿ, ಫೆಬ್ರವರಿ, ಮಾರ್ಚ್. ಇದು ನನ್ನ ಕ್ವಾರ್ಟರ್ಸ್. ಇದರಲ್ಲಿ ಫಸ್ಟ್ ಆಫ್ ಎವ್ರಿ ಕ್ವಾರ್ಟರ್, ಬಿಗಿನಿಂಗ್ ಆಫ್ ಎವ್ರಿ ಕ್ವಾರ್ಟರ್ ಅಂದ್ರೆ ಈ 4 ಡೇಟ್ಗಳು ನನ್ನ ಮುಂದೆ ಬರುತ್ತೆ. ಬರ್ಕೊಳ್ಳೋಣ. ಸೊ 1st ಏಪ್ರಿಲ್, 1st ಜುಲೈ, 1st ಅಕ್ಟೋಬರ್ ಮತ್ತು 1st ಜಾನ್ಯುವರಿ. ಅದು ಯಾವ ವರ್ಷ ಆದರೂ ಆಗಿರಲಿ, ಇಟ್ ಡಸಂಟ್ ಮ್ಯಾಟರ್. ನನಗೆ ಗೊತ್ತಿದೆ ನನ್ನ ಫೈನಾನ್ಷಿಯಲ್ ಇಯರ್ ಯಾವಾಗಲೂ ಕೂಡ ಎಂಡ್ ಆಗುವಂಥದ್ದೇ 31st ಮಾರ್ಚಿಗೆ. ಸೇಮ್ ಅಮೌಂಟ್ ಅಂದ್ರೆ ಅಲ್ಲಿಗೆ ಎಲ್ಲದೂ ಕೂಡ 4,000 ರೂಪಾಯಿ ಆಗತ್ತೆ. ಸೊ 4,000 ಮತ್ತು 4,000. ಓಕೆ. 1st ಏಪ್ರಿಲ್ ಇಂದ 31st ಮಾರ್ಚ್ ಅಂದ್ರೆ 12 ತಿಂಗಳಾಯ್ತು, ಬರ್ಕೊಂಡೆ. 1st ಜುಲೈ ಇಂದ 31st ಮಾರ್ಚ್ ಅಂದ್ರೆ 9 ತಿಂಗಳಾಯ್ತು. 1st ಅಕ್ಟೋಬರ್ ನಿಂದ 31st ಮಾರ್ಚ್ ಅಂದ್ರೆ ವೆರಿ ಕ್ಲಿಯರ್, ಅದೃಷ್ಟದ ಸಂಖ್ಯೆ 6 ಆಯ್ತು. ನೆಕ್ಸ್ಟ್ 1st ಜಾನ್ಯುವರಿಯಿಂದ 31st ಮಾರ್ಚ್ ಅಂದ್ರೆ 3 ಆಯ್ತು. ಓಕೆ, ಬರ್ಕೊಂಡಿದೀವಿ. ಈಗ ನಾವು 12 4s ಎಷ್ಟು ಬರುತ್ತೆ ಟೋಟಲ್ ಪ್ರಾಡಕ್ಟ್ ಅನ್ನ ಚೆಕ್ ಮಾಡ್ಕೊಳ್ಳೋಣ. 48,000. 9 4s 36, 36,000. 6 4s 24,000. 4 3s 12,000. ನಾನು ನಿಮಗೆ ಹೇಳಿದ ಹಾಗೆ ಅವನು ಪ್ರಾಡಕ್ಟ್ ಮೆಥಡ್ ಕೇಳಲಿ, ಶಾರ್ಟ್ಕಟ್ ಮೆಥಡ್ ಕೇಳಲಿ, ಟೋಟಲ್ ಮಾಡುವಂಥದ್ದನ್ನ ಮರಿಬೇಡಿ. ಸೊ ಇಲ್ಲಿ 16,000 ಬರುತ್ತೆ. ಇಲ್ಲಿ 12, 21, 27, 30,000 ಬರುತ್ತೆ. ಇಲ್ಲಿ 48,000, 36,000, 24,000, 12,000, 1,20,000 ಬರುತ್ತೆ. ನಾವಿದನ್ನ ಪ್ರಾಡಕ್ಟ್ ಮೆಥಡ್ ಅಷ್ಟೇ ಅಲ್ಲ, ಶಾರ್ಟ್ ಕಟ್ ಅಲ್ಲೂ ಟ್ರೈ ಮಾಡೋಣ. ಸೊ ಫಾರ್ಮ್ಯುಲಾ ಟೋಟಲ್ ಪ್ರಾಡಕ್ಟ್ ಇಂಟು ಪರ್ಸೆಂಟೇಜ್ ಇಂಟು 1/12. ಟೋಟಲ್ ಪ್ರಾಡಕ್ಟ್ 1,20,000. ಪರ್ಸೆಂಟೇಜ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ 9 ಇಂಟು 1/12. ಸೊ 1,20,000, 9% ಇಂಟು 1/12. ನಮ್ಮ ಅಮೌಂಟ್ 900 ರೂಪಾಯಿ. ನಮಗೆ ಇಲ್ಲಿ ಯೂನಿಫಾರ್ಮ್ ಆಗಿರುವ ಕಾರಣ ನಾವಿದನ್ನ ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಕೂಡ ಸಾಲ್ವ್ ಮಾಡಬಹುದು. ಏನು ಶಾರ್ಟ್ ಕಟ್ ಫಾರ್ಮ್ಯುಲಾ? ಡ್ರಾಯಿಂಗ್ಸ್ ಇಂಟು ಪರ್ಸೆಂಟೇಜ್ ಇಂಟು 1/12 ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಪಾರ್ಟ್ಸ್. ನಿಮಗೆ ಇದನ್ನ ಕ್ಲಾಸ್ ರೂಮ್ ಅಲ್ಲಿ ಹೈಯೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಪ್ಲಸ್ ಲೋಯೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಡಿವೈಡೆಡ್ ಬೈ 2 ಅನ್ನೋ ಫಾರ್ಮ್ಯುಲಾ ಕೂಡ ಹೇಳ್ಕೊಟ್ಟಿರ್ತಾರೆ. ದಿಸ್ ಇಸ್ ಮೋರ್ ಈಸಿಯರ್. ಸೊ ಡ್ರಾಯಿಂಗ್ಸ್ ಎಷ್ಟಿದೆ? 16,000 ಇದೆ. ರೇಟ್ ಆಫ್ ಇಂಟ್ರೆಸ್ಟ್ 9 ಆಯ್ತು ಇಂಟು 1/12. ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅಂದ್ರೆ 30 ಇದೆ. ನಂಬರ್ ಆಫ್ ಪಾರ್ಟ್ಸ್ ಅಂದ್ರೆ 1 2 3 4 4 ಪಾರ್ಟ್ಸ್ ಇದೆ, ಡಿವೈಡೆಡ್ ಬೈ 4. ಈಗ ಲೆಕ್ಕ ಹಾಕೋಣ. 16,000 ಇಂಟು 9% ಇಂಟು 1/12 ಇಂಟು 30/4 ಬಂತು ಪರ್ಫೆಕ್ಟ್ ಆನ್ಸರ್ 900 ರೂಪೀಸ್. ಸೊ ಪ್ರಾಡಕ್ಟ್ ಮೆಥಡ್ ಮಾಡಲಿ, ಶಾರ್ಟ್ ಕಟ್ ಮೆಥಡ್ ಮಾಡಲಿ, ನಮ್ಮ ಅಮೌಂಟ್ ಅಲ್ಲಿ ಸೇಮ್ ಆಗಿರಬೇಕು. ಅದೇ ರೀತಿಯಲ್ಲಿ ಅವನು ನಮಗೆ ಎಂಡ್ ಆಫ್ ಈಚ್ ಕ್ವಾರ್ಟರ್ ಅಂತ ಕೂಡ ಕೇಳ್ತಾ ಇದ್ದಾನೆ. ಎಂಡ್ ಆಫ್ ಈಚ್ ಕ್ವಾರ್ಟರಿಗೆ
ಮತ್ತೊಮ್ಮೆ ನಾನು ನನ್ನ ಮಂತ್ಗಳನ್ನ ಸ್ಪೆಸಿಫೈ ಮಾಡ್ಕೊಳ್ತೇನೆ. ಸೊ ಎಂಡ್ ಆಫ್ ಈಚ್ ಕ್ವಾರ್ಟರ್ ಅಂದ್ರೆ 30 ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ಯುವರಿ, ಫೆಬ್ರವರಿ, ಮಾರ್ಚ್. ಇಲ್ಲಿ ನೀವೊಂದು ಯೋಚನೆ ಮಾಡ್ತಾ ಇರೋ, ಸರ್ ಏನ್ ಸರ್ ಎಲ್ಲದಕ್ಕೂ 30 ಹಾಕ್ಬಿಟ್ಟಿದ್ದೀರಲ್ಲ ಸರ್. ಇನ್ನೂ ಕೆಲವರು ಇದ್ದಾರೆ ನಕ್ಕಲ್ಸ್ ಅಲ್ಲಿ ಕೌಂಟ್ ಮಾಡ್ತಾರೆ, ಇದು ಜಾನ್ವರಿ, ಇದು ಫೆಬ್ರವರಿ, ಇದು ಮಾರ್ಚ್. ಸೊ ನಕ್ಕಲ್ ಮೇಲೆ ಬಂದ್ರೆ 31 ದಿನ. ಆ ಯಾವ ಸರ್ಕಸ್ಸು ನೀವು ಮಾಡಬೇಕಾಗಿಲ್ಲ. ನನಗೆ ನೀವು 30 ಬರೀತಿರೋ 31 ಬರೀತಿರೋ ದಟ್ ಈಸ್ ಇಮ್ಮೆಟೀರಿಯಲ್ ಟು ಮೀ. ನನಗೆ ಆ ಕಾನ್ಸೆಪ್ಟ್ ಕರೆಕ್ಟ್ ಆಗಿರಬೇಕು, ಆ ನಂಬರ್ ಆಫ್ ಮಂತ್ಸು ಕರೆಕ್ಟ್ ಆಗಿ ನಮಗೆ ಸಿಗಬೇಕು. ಸೊ ಎಂಡ್ ಆಫ್ ಈಚ್ ಕ್ವಾರ್ಟರ್ ಅಂದ್ರೆ ಜೂನ್, ಸೆಪ್ಟೆಂಬರ್, ಡಿಸೆಂಬರ್ ಮತ್ತು ಮಾರ್ಚ್ ಬರುತ್ತೆ. ನನಗೆ ಇಟ್ ಇಸ್ ವೆರಿ ಕ್ಲಿಯರ್, ನಮ್ಮ ಫೈನಾನ್ಷಿಯಲ್ ಇಯರ್ ಮುಗಿಯುವಂಥದ್ದೇ 31st ಮಾರ್ಚ್ಗೆ. ಸೊ 30th ಜೂನ್, 30th ಸೆಪ್ಟೆಂಬರ್, 31st ಡಿಸೆಂಬರ್ ಮತ್ತು 31st ಮಾರ್ಚ್ 4,000 ರೂಪಾಯಿ ನಮ್ಮ ಡ್ರಾಯಿಂಗ್ಸ್ ಅಂತ ಹೇಳ್ತಾ ಇದ್ದಾನೆ. ಸೊ 4,000 ಆಬ್ವಿಯಸ್ಲಿ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್. 30th ಜೂನಿನಿಂದ 31st ಮಾರ್ಚಿನ ತನಕ 9 ತಿಂಗಳಿದೆ. 30th ಸೆಪ್ಟೆಂಬರ್ ಇಂದ 31st ಮಾರ್ಚಿನ ತನಕ 6 ತಿಂಗಳಿದೆ. 31st ಡಿಸೆಂಬರ್ನಿಂದ 31st ಮಾರ್ಚ್ 3 ಆದ್ರೆ 31st ಮಾರ್ಚ್ನಿಂದ 31st ಮಾರ್ಚ್ 0 ಆಗತ್ತೆ. ಸೊ 9 4s are 36,000, 4 6s are 24,000, 4 3s are 12,000, 4 zeros are 0 ಆಯಿತು. ನಾನು ಯಾವಾಗಲೂ ಹೇಳೋ ಹಾಗೆ ಇಮ್ಮೆಟೀರಿಯಲ್ ಆಫ್ ದ ಕ್ವೆಶ್ಚನ್ ಎಲ್ಲ ಟೋಟಲ್ನು ಬರ್ದಿಟ್ಕೊಳ್ಳಿ. ಸೊ 16,000, ಇಲ್ಲಿ ಬಂದ್ರೆ 18 ತಿಂಗಳು, ಇಲ್ಲಿ ನೋಡೋಣ 36,000, 24,000, 12,000 ಅಂದ್ರೆ 72,000 ಆಯಿತು. ಸೊ total product into percentage into 1/12. So total product 72,000, percentage 9 into 1/12. So 78,000 into 9% into 1/12, 540 ರೂಪಾಯಿ. ಓಕೆ, ನೆಕ್ಸ್ಟ್ ನಾವಿದನ್ನ ಶಾರ್ಟ್ ಕಟ್ ಅಥವಾ ಆವರೇಜ್ ಪೀರಿಯಡ್ ಮೆಥಡ್ ಅಲ್ಲಿ ಕೂಡ ಮಾಡಬಹುದು. ಏನು ಫಾರ್ಮ್ಯುಲಾ? ಡ್ರಾಯಿಂಗ್ಸ್ ಇಂಟು ಪರ್ಸೆಂಟೇಜ್ ಇಂಟು 1/12 ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಪಾರ್ಟ್ಸ್. ಓಕೆ, ಸೊ ಡ್ರಾಯಿಂಗ್ಸ್ ಎಷ್ಟಿದೆ? 16,000 ಇದೆ. 9% ಇಂಟು 1/12 ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ 18 ಇದೆ. ನಂಬರ್ ಆಫ್ ಪಾರ್ಟ್ಸ್ ಅಂದ್ರೆ 1 2 3 4 ಇದೆ. ಸೊ ಲೆಕ್ಕ ಹಾಕಿ ಬಿಡೋಣ. 16,000 ಇಂಟು 9% ಇಂಟು 1/12 ಇಂಟು 18 ಡಿವೈಡೆಡ್ ಬೈ 4. ಪರ್ಫೆಕ್ಟ್ ಆದಂತ ಆನ್ಸರ್ 540. ಸೊ ಇಲ್ಲಿ ಒಂದು ಟ್ರಿಕ್ ಏನಂದ್ರೆ, ನಮ್ಮ ಪ್ರಾಡಕ್ಟ್ ಮೆಥಡ್ ಆಗಿರ್ಬೋದು ಅಥವಾ ನಮ್ಮ ಶಾರ್ಟ್ ಕಟ್ ಮೆಥಡ್ ಆಗಿರ್ಬೋದು, ನಮಗೆ ನಂಬರ್ ಸೇಮ್ ಆಗಿ ಸಿಗಬೇಕಾಗತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋದಾದ್ರೆ ಗ್ಯಾರಂಟಿ ಆಫ್ ಪ್ರಾಫಿಟ್ ಇನ ಒಂದು ಪ್ರಾಬ್ಲಮ್ ಅನ್ನ ತಗೊಂಡಿದ್ದೇನೆ. ಬಹಳ ಸುಲಭವಾದಂತಹ ಪ್ರಾಬ್ಲಮ್. Sachin and Rahul were partners in a firm, sharing profits and losses in the ratio of 3:2. They admit Dhoni for 1/6 share and guaranteed that his share of profits will not be less than 25,000. Total profits of the firm were 90,000. Calculate the share of profits for each partner when guarantee is given by the firm ಅಂತ ಕೇಳ್ತಾ ಇದ್ದಾನೆ. ಸೊ ಗ್ಯಾರಂಟಿ ಇಲ್ಲಿ ಫರ್ಮ್ ಕೊಡ್ತಾ ಇದೆ. ಅಂದ್ರೆ ಸಚಿನ್ ಮತ್ತು ರಾಹುಲ್ ಧೋನಿಗೆ ಹೇಳ್ತಾ ಇದ್ದಾರೆ, ಅಟ್ ಎನಿ ಕಾಸ್ಟ್ ನಿನ್ನ ಪ್ರಾಫಿಟ್ 25,000 ಆಗಿರುತ್ತೆ, ಅದಕ್ಕೆ ನಾವು ಗ್ಯಾರಂಟಿ ಅಂತ. ಈ ತರಹದ ಕಂಡೀಷನ್ ಅಥವಾ ಸಿಚುವೇಶನ್ ನಲ್ಲಿ
ಅವರ ಹಳೆಯ ರೇಷಿಯೋದಲ್ಲಿ ನೀವು ಆ ಡಿಫಿಷಿಯನ್ಸಿಯನ್ನ ಡಿವೈಡ್ ಮಾಡ್ಬೋದು, ಅಥವಾ ಫರ್ಮ್ ಗ್ಯಾರಂಟಿ ಕೊಡ್ತಾ ಇದೆ ಅಂತ ಸ್ಪೆಸಿಫೈ ಮಾಡಿದಾಗ ಈಕ್ವಲ್ ಆಗಿ ಕೂಡ ಸಚಿನ್ ರಾಹುಲ್ ಹತ್ರ ದುಡ್ಡಿಸ್ಕೊಂಡು ಧೋನಿಗೆ ಡಿಫಿಷಿಯನ್ಸಿಯನ್ನ ಕೊಡಬಹುದು. ಮೊದಲನೆಯದಾಗಿ ನೋಡೋದಾದ್ರೆ ಟೋಟಲ್ ಪ್ರಾಫಿಟ್ಸ್ ಆಫ್ ದ ಫರ್ಮ್ 90,000 ಇದೆ. ಯಾವುದೇ ಪ್ರಾಫಿಟ್ ಅನ್ನ ಕ್ರೆಡಿಟ್ ಸೈಡ್ಗೆ ಹಾಕ್ತೇವೆ, ಸೊ ರುಪೀಸ್ ಸಿಂಬಲ್ ಹಾಕೋದನ್ನ ಮರಿಬೇಡಿ. ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಲ್ಲಿ ನೆಟ್ ಪ್ರಾಫಿಟ್ ಅನ್ನ ಬರಿತಾ ಇದ್ದೇವೆ 90,000. ಇನ್ಯಾವುದಾದ್ರೂ ಅಡ್ಜಸ್ಟ್ಮೆಂಟ್ಗಳು ಕೊಟ್ಟಿದ್ದಾನ? ಯಾವುದನ್ನು ಕೊಟ್ಟಿಲ್ಲ. ಸೊ 90,000ವನ್ನ ಡಿವೈಡ್ ಮಾಡಬೇಕಾಗತ್ತೆ. 90,000 ಮತ್ತು 90,000. ಓಕೆ, ಇದನ್ನ 3 ಪಾರ್ಟ್ನರ್ಸ್ಗಳಿಗೆ ಹಂಚಬೇಕಾಗತ್ತೆ. ಸೊ ಪಾರ್ಟ್ನರ್ಸ್ ಮನೆಗೆ ದುಡ್ಡನ್ನ ತಗೊಂಡು ಹೋಗ್ತಾರೆ. 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸಚಿನ್ ಇಸ್ ದ ಫಸ್ಟ್ ಪರ್ಸನ್, ರಾಹುಲ್ ಇಸ್ ದ ಸೆಕೆಂಡ್ ಪರ್ಸನ್ ಮತ್ತು ನಮ್ಮ ಧೋನಿ ಇಸ್ ದ ಥರ್ಡ್ ಪರ್ಸನ್. ನಾವು ಯಾವುದೇ ಪ್ರಾಫಿಟ್ ಅನ್ನ NPSR ಯಾವ ರೇಷಿಯೋದಲ್ಲಿ? NPSR ರೇಷಿಯೋದಲ್ಲಿ ಸಾಲ್ವ್ ಮಾಡ್ಬೇಕಂದ್ರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಲೆಕ್ಕ ಹಾಕ್ಲಿಕ್ಕೆ 2 ಸ್ಟೆಪ್ ಅನ್ನ ಮಾಡಬೇಕಾಗತ್ತೆ. ಏನದು? ಮೊದಲನೆಯದು ರಿಮೈನಿಂಗ್ ಶೇರ್ ಅನ್ನ ಲೆಕ್ಕ ಹಾಕಬೇಕು. ಅಂದ್ರೆ 1/1 ಮೈನಸ್ ನ್ಯೂ ಪಾರ್ಟ್ನರ್ ಶೇರ್. ಎರಡನೆಯದೇ ನಮ್ಮ NPSR ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಓಲ್ಡ್ ಶೇರ್ ಇಂಟು ರಿಮೈನಿಂಗ್ ಶೇರ್ ಅನ್ನ ಮಾಡಬೇಕಾಗತ್ತೆ. ಸೊ ಈ ಸ್ಟೆಪ್ಗಳನ್ನ ಫಾಲೋ ಮಾಡಿ. ಮೊದಲನೇದು ರಿಮೈನಿಂಗ್ ಶೇರ್ಗೆ 1/1 ಮೈನಸ್ ಧೋನಿದು ಶೇರ್ ಎಷ್ಟಿದೆ? 1/6. ಓಕೆ, ಯಾವ LCM ಗಿಲ್ಸಿಯಂ ಏನು ತಲೆ ಕೆಡ್ಸ್ಕೊಬೇಡಿ, ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ. 1 6 are 6, 1 1s are 1, 1 6 are 6. ಮಧ್ಯ ನಮಗೆ ಮೈನಸ್ ಇದೆ, ಮೈನಸ್. ಅಲ್ಲಿಗೆ ಆನ್ಸರ್ 5/6 ಆಯ್ತು. ಈಗ ಸಚಿನ್ಗೆ ಲೆಕ್ಕ ಹಾಕಬೇಕು ಮತ್ತು ರಾಹುಲನಿಗೆ ಲೆಕ್ಕ ಹಾಕಬೇಕು. ಓಕೆ, ಸಚಿನ್ಗೆ ಓಲ್ಡ್ ಶೇರ್ 3/5 ಇದೆ, ರಾಹುಲ್ಗೆ ಓಲ್ಡ್ ಶೇರ್ 2/5 ಇದೆ. ಓಕೆ, ರಿಮೈನಿಂಗ್ ಶೇರ್ 5/6 ಮತ್ತು 5/6 ಇದೆ. ಓಕೆ, ಡನ್. 3 5s are 15, 5 6s are 30, 2 5s are 10, 5 6s are 30. ಅಲ್ಲಿಗೆ ನಮ್ಮ NPSR ಎಷ್ಟಾಯಿತು ನೋಡಿ? ಟೋಟಲ್ಲು ನಮಗೆ 30 ಇದೆ. 30 ಇದೆ. ಸಚಿನ್, ರಾಹುಲ್ ಮತ್ತೆ ಧೋನಿಗೆ ಎಷ್ಟು ಸಿಗತ್ತೆ? ಇದು ನಮ್ಮ ಸಚಿನ್, ಇದು ನಮ್ಮ ರಾಹುಲ್ ಮತ್ತು ಅದು ನಮ್ಮ ಧೋನಿ. ಸಚಿನ್ಗೆ 15 ಸಿಕ್ತು, ರಾಹುಲನಿಗೆ 10 ಸಿಕ್ತು. ಸೊ 30ಯಲ್ಲಿ 15 10 ಮೈನಸ್ ಮಾಡಿದ್ರೆ 5 ಸಿಗತ್ತೆ. 5 1s, 5 2s, 5 3s. 3:2:1 ಅವರ NPSR ಆಯಿತು. ಸೊ 3/6, 2/6 ಮತ್ತು 1/6. ಸೊ 3/6 ಇಂಟು 90,000, 2/6 ಇಂಟು 90, 1/6 ಇಂಟು 90 ಎಷ್ಟು ಆಯಿತು? 90,000 ಇಂಟು 3/6 45,000. ಅದೇ ರೀತಿಯಲ್ಲಿ 90,000 ಇಂಟು 2/6 30,000. ಓಕೆ, 90,000 ಇಂಟು 1/6 15,000. ಇಲ್ಲೇ ಪ್ರಾಬ್ಲಮ್ ಶುರುವಾಗುವಂಥದ್ದು. ಅವರು ಹೇಳ್ತಾ ಇದ್ದಾರೆ ಫರ್ಮು ಧೋನಿಗೆ 25,000 ಗ್ಯಾರಂಟಿ ಕೊಡತ್ತೆ. ಅಲ್ಲಿಗೆ ಧೋನಿಗೆ ನಾವು 10,000ವನ್ನ ಕೊಡಬೇಕು. ಈಗ ಡಿಫಿಷಿಯನ್ಸಿಯನ್ನ ನೀವು ಯಾವ ರೀತಿ ಬೇಕಾದರೂ ಲೆಕ್ಕ ಹಾಕ್ಬೋದು. ನೀವು ಡಿಫಿಷಿಯನ್ಸಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ಕೊಡದೇ ಇರುವ ಕಾರಣ
ಡಿಫಿಷಿಯನ್ಸಿಯನ್ನ 3:2 ಅಲ್ಲಿ ಬೇಕಾದ್ರೂ ತಗೊಳ್ಬಹುದು, ಅಥವಾ ಈಕ್ವಲ್ ಆಗಿ ಬೇಕಾದ್ರೂ 1:1 ಅಲ್ಲಿ ಕೊಡ್ಬೋದು. ಸೊ ನಾನೇನ್ ಮಾಡ್ತೇನೆ, ಸಚಿನ್ ಹತ್ರ 5,000, ರಾಹುಲನ ಹತ್ರ 5,000ವನ್ನ ತೆಗೆದುಕೊಂಡು ಧೋನಿಗೆ 10,000 ಕೊಡ್ತೀನಿ. ಅಲ್ಲಿಗೆ ಸಚಿನ್ಗೆ 40,000, ರಾಹುಲ್ಗೆ 25,000, ಧೋನಿಗೆ 25,000 ಆಯ್ತು. ಅಲ್ಲಿಗೆ ಅವನಿಗೆ ಗ್ಯಾರಂಟಿ ಕೊಟ್ಟಂತ ಪ್ರಾಫಿಟ್ ಅವನಿಗೆ ಸಿಕ್ದಂಗಾಯ್ತು. ಇದರ ಡೀಪ್ ಆಗಿ ಈ ಟಾಪಿಕ್ ಅನ್ನ ಕಲಿತ್ಕೊಳ್ಳಲು ನಮ್ಮ ಒನ್ ಶಾಟ್ ವಿಡಿಯೋವನ್ನ PUC at ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲಿನ ಪ್ಲೇ ಲಿಸ್ಟ್ನಲ್ಲಿ ನೋಡಿ. ಅಕೌಂಟೆನ್ಸಿಯ ಪ್ಲೇ ಲಿಸ್ಟ್ನಲ್ಲಿ ಫಸ್ಟ್ ಚಾಪ್ಟರೇ ನಿಮಗೆ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ ಸಿಗತ್ತೆ. ಇನ್ನೂ ಹಲವಾರು ಪ್ರಾಬ್ಲಮ್ಗಳನ್ನು ನಿಮ್ಮ ಮುಂದೆ ಈ ರೀತಿನೇ ತರಬೇಕು ಅಂದರೆ ಮೋರ್ ಪ್ರಾಬ್ಲಮ್ಸ್ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸ್ಕೊಡಿ. ಖಂಡಿತ ಹೆಚ್ಚೆಚ್ಚು ಅಕೌಂಟಿಂಗ್ ವಿಡಿಯೋಗಳ ಸೀರೀಸನ್ನು ನಾನು ನಿಮ್ಮ ಮುಂದೆ ತರ್ತೇನೆ. ಕ್ವೆಶ್ಚನ್ ಬ್ಯಾಂಕಿನ ಕಾಂಪ್ಲೆಕ್ಸ್ ಟಾಪಿಕ್ಗಳನ್ನು ಸಿಂಪಲ್ ಆಗಿ ಬ್ರೇಕ್ ಡೌನ್ ಮಾಡೋಣ. ಎಸ್, ಹಾಗಾದ್ರೆ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ಈ ಚಾಪ್ಟರ್ನಲ್ಲಿ ಒಮ್ಮೆ ಸಣ್ಣ ಮೆಲುಕನ್ನ ಹಾಕಿದ್ವಿ. ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಅದಷ್ಟೇ ಅಲ್ಲ, ಕ್ವೆಶ್ಚನ್ ಬ್ಯಾಂಕ್ ಫುಲ್ ಸಾಲ್ವ್ ಮಾಡಬೇಕು ಅಂದ್ರೆ ಈಗಲೇ ನಮ್ಮ ಸಾಧಕ ಪ್ರೋ ಬ್ಯಾಚ್ ಅನ್ನ ಜಾಯಿನ್ ಆಗಿ ಇನ್ನು ಹೆಚ್ಚೆಚ್ಚು ಅಕೌಂಟಿಂಗ್ ಸೀರೀಸ್ಗಳಿಗೆ ಮೋರ್ ಪ್ರಾಬ್ಲಮ್ಸ್ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿಕೊಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಒಟ್ಟಿಗೆ ಕಲಿಯೋಣ ಕರ್ನಾಟಕ. ಧನ್ಯವಾದಗಳು.